श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्त्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ ವಿಶಿಷ್ಯತೆ. ಹಾಗೆ ಅಂತ. ಸಹಏವ ಸುಹೃದಾದಿಷು ಸಮಬುದ್ಧಿ. ಹಿಂದೆ ನೋಡಿದ್ದೀವಿ, ಯಾರು ಎಲ್ಲರಲ್ಲೂ ಕೂಡ ಪರಮಾತ್ಮನನ್ನು ಕಾಣ್ತಾನಲ್ಲ ಅವನೇ, ಸದಾ ಪರಮಾತ್ಮನನ್ನ ಕಾಣುವವನೇ, ಪರಮಾತ್ಮನಲ್ಲಿ ಮನಸ್ಸಿಟ್ಟವನೇ ಅವನಿಗೆ ಸಮಬುದ್ಧಿ ಉಳ್ಳವ ಅಂತ ಕರೀತಾರೆ. ಯೋಗಾರೂಢ ಅಂತ ಕರೀತಾರೆ. ಯೋಗಿ ವರ್ಗಾತ್ ಸರ್ವಸ್ಮಾತ್ ವಿಶಿಷ್ಯತೆ. ಮತ್ತು ಈ ರೀತಿಯಾಗಿ ಯಾರು ಉಪಾಸನೆ ಮಾಡ್ತಾರೆ, ಸದಾ ದೇವರನ್ನ ಸ್ಮರಿಸುತ್ತಾ, ಬೇರೆ ಜ್ಞಾನಿಗಳಿಗಿಂತ ಅವರು ಉತ್ತಮರಾಗಿ ಇರ್ತಾರೆ ಅಂತ ಹೇಳ್ತಾರೆ. ಸುಹೃದಾದಿಷು ಸರ್ವತ್ರ ಸ್ಥಿತ ಹರಿರೂಪಾಣಾಂ ಗುಣಾದಿಷು ತಾರತಮ್ಯಂ ನ ಇತಿ ಬುದ್ಧಿ ವ. ಅಂದ್ರೆ ಸುಹೃದಾದಿ, ಸುಹೃತ್, ಮಿತ್ರ, ಆರ್ಯರು, ಪೂಜ್ಯರು ಅಂತ. ಉದಾಸೀನರಾಗಿರತಕ್ಕವರು, ಮಧ್ಯಸ್ಥರು. ಪರಮಾತ್ಮನಲ್ಲಿ ಭಕ್ತಿ ಇರೋದಿಲ್ಲ, ದ್ವೇಷವೂ ಇರೋದಿಲ್ಲ. ದ್ವೇಷ ಮಾಡುವವರು. ಅಬಂಧುಷು, ಯಾರು ಬಾಂಧವರಿಲ್ಲದೆ ಬೇರೆ ಜನರು ಅಂತ ಯಾರಿದ್ದಾರೆ ಅವರೆಲ್ಲರಲ್ಲೂ ಕೂಡ ಸಾಧುಷು ಅಪಿ, ಒಳ್ಳೆ ಜನರಲ್ಲೂ ಕೂಡ ಪಾಪಿಷ್ಠರಾದ ಜನರಲ್ಲಿನೂ ಕೂಡ ಯಾರು ಸಮಬುದ್ಧಿ ಉಳ್ಳವರಾಗಿರ್ತಾರೆ. ಸಮಬುದ್ಧಿ ಅಂದ್ರೆ ಏನರ್ಥ? ಅಲ್ಲಿ ಆ ರೂಪಗಳಲ್ಲಿ, ಆ ಜೀವರಲ್ಲಿ, ಆ ದೇಹದಲ್ಲಿ ಇರತಕ್ಕ ಪರಮಾತ್ಮ ಅವನು ಒಬ್ಬನೇ. ಅಂತಹ ಪರಮಾತ್ಮನಲ್ಲಿ ಯಾವ ಗುಣಗಳ ವ್ಯತ್ಯಾಸವೂ ಇರೋದಿಲ್ಲ. ದುಷ್ಟ ಜೀವರಲ್ಲೂ ಪರಮಾತ್ಮನೇ ಇದ್ದಾನೆ, ಸಜ್ಜೀವರಲ್ಲೂ ಪರಮಾತ್ಮನೇ ಇದ್ದಾನೆ. ಆ ಪರಮಾತ್ಮನ ರೂಪದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ದುಷ್ಟರಲ್ಲಿ ಇರುವ ಪರಮಾತ್ಮನಿಗೂ ಕೂಡ ಕೆಟ್ಟ ಗುಣ ಇದೆ ಹಾಗೆ ಅಂತ ಚಿಂತನೆ ಮಾಡಬಾರ್ದು. ದುಷ್ಟರಲ್ಲಿ ಇದ್ರೂ ಕೂಡ ಪರಮಾತ್ಮ ಅವನು ಗುಣಪೂರ್ಣನಾಗಿ, ಸಜ್ಜನರಲ್ಲಿ ಹೇಗೆ ಇರ್ತಾನೋ ಅದೇ ಪರಮಾತ್ಮನೇ ದುಷ್ಟರಲ್ಲೂ ಇರೋದು. ಪರಮಾತ್ಮನ ರೂಪದಲ್ಲಿ ನಾವು ವ್ಯತ್ಯಾಸವನ್ನ ಕಾಣಬಾರದು ಅಂತ ಒಟ್ಟು ಅಭಿಪ್ರಾಯ. ತಾರತಮ್ಯವೂ ಇಲ್ಲ. ಇಲ್ಲಿ ಇವನೇ ಅವನು. ಆ ರೀತಿಯಾದ ಪರಮಾತ್ಮನ ರೂಪದಲ್ಲಿ ಒಂದೇ ಸಮಬುದ್ಧಿಯನ್ನ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೇರ ಪರಿಗ್ರಹ. ಉದ್ಧರೇತಿತ್ಯಾದಿನ ವಿಹಿತಂ ಧ್ಯಾನಯೋಗಂ ಅನುದ್ಯ ತತ್ಪ್ರಕಾರಮಾಹ ಯೋಗಿ. ಈ ರೀತಿಯಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ಇಡಬೇಕು, ಅದೇ ಶ್ರೇಯಸ್ಸಿಗೆ ಸಾಧನ ಅಂತ ಉದ್ಧರೇತಿ ಅನ್ನುವ ಶ್ಲೋಕದಿಂದ ಹೇಳಿ ವರ್ಣನೆ ಮಾಡಿ, ಇನ್ನು ಮುಂದೆ ಧ್ಯಾನಯೋಗಂ ಅನುದ್ಯ, ಧ್ಯಾನವನ್ನು ಹೇಗೆ ಮಾಡಬೇಕು ಅಂದ್ರೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು. ತದನಂತರ ಬರತಕ್ಕದ್ದು ಧ್ಯಾನ. ಶ್ರವಣ ಅಂದ್ರೆ ಏನು? ಗುರುಗಳ ಹತ್ರ ಹೋಗಿ ಪರಮಾತ್ಮನ ಮಹಿಮೆಯನ್ನ ಕೇಳೋದು, ಭಾಗವತಾದಿ ಶಾಸ್ತ್ರಗಳನ್ನ ಕೇಳೋದು. ತದನಂತರ ಮನನ ಅಂದ್ರೆ ಯುಕ್ತಿ ಚಿಂತನೆ ಮಾಡೋದು. ಪರಮಾತ್ಮನೇ ಸರ್ವೋತ್ತಮ ಯಾಕೆ, ಪರಮಾತ್ಮನೇ ಸೃಷ್ಟಿಕರ್ತ ಯಾಕೆ, ಹಾಗೆಂತೆಲ್ಲ ಗುರುಗಳು ಹೇಳಿರ್ತಾರೆ. ಅದನ್ನೇ ಮತ್ತೆ ಕಾರಣಗಳನ್ನು ಕೊಟ್ಟು ಚಿಂತನೆ ಮಾಡೋದನ್ನ ಮನನ ಅಂತ ಕರೀತಾರೆ. ಗುರುಗಳ ಹತ್ರ ಕೇಳೋದು ಶ್ರವಣ. ಗುರುಗಳು ಹೇಳಿದ್ದೇ ಯಾಕೆ ಸರಿ, ಭಾಗವತ ಹೇಳಿದ್ದೇ ಯಾಕೆ ಸರಿ, ಹಾಗೆ ಅಂತ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಿ
ಸರಿಯಾದ ಕಾರಣಗಳನ್ನ ತಿಳಿದು ಏನು ಒಂದು ಚಿಂತನೆ ಮಾಡ್ತೀವಿ ಅದನ್ನ ಮನನ ಅಂತ ಕರೀತಾರೆ. ಈ ರೀತಿಯಾಗಿ ಶ್ರವಣ ಮನನ ಆದ ಮೇಲೆ ನಮ್ಮ ಜ್ಞಾನ ಏನಾಗ್ತದೆ, ಸುದೃಢವಾಗಿ ಇರ್ತದೆ, ತುಂಬಾ ಸ್ಟ್ರಾಂಗ್ ಆಗಿ ಇರ್ತದೆ. ಆ ಜ್ಞಾನ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅವನು ಸರಿಯಾಗಿ ವಿಚಾರ ಮಾಡಿ ಕಾರಣಗಳನ್ನೆಲ್ಲ ತಿಳ್ಕೊಂಡಿದ್ದಾನೆ. ಅದರಿಂದ ಆ ಜ್ಞಾನ ಉತ್ತಮವಾದ ಜ್ಞಾನ ಆಗಿರುತ್ತದೆ. ತದನಂತರ ಇಷ್ಟು ಆದ ಮೇಲೆ ನಾವು ಮಾಡತಕ್ಕದ್ದೇ ಧ್ಯಾನ. ಸುಮ್ಮನೆ ಈಗ ಯಾವ್ದ ಜ್ಞಾನವೂ ಇಲ್ಲ, ಶ್ರವಣ ಮಾಡಿಲ್ಲ, ಮನನ ಮಾಡಿಲ್ಲ, ಅವನು ಹೋಗಿ ಧ್ಯಾನ ಮಾಡು ಅಂತ ಹೇಳಿದರೆ ಅವನು SSLC ಓದಿಲ್ಲ, ಫಸ್ಟ್ PU ಓದಿಲ್ಲ, ಸೆಕೆಂಡ್ +2 ಓದಿಲ್ಲ, ಅವನಿಗೆ ಬಯಾಲಜಿ ಮ್ಯಾಥ್ಸ್ ಯಾವುದರ ಪರಿಚಯವೂ ಇಲ್ಲ. ಇದ್ದಕ್ಕಿದ್ದಾಗಿ ಹೋಗಿ ಅವನ ಮೆಡಿಕಲ್ ಕಾಲೇಜಲ್ಲಿ ಕೂಡಿಸಿದ್ರೆ ಅವನಿಗೆ ಏನ್ ಅರ್ಥ ಆಗಬಹುದು? ಬ್ಯಾಕ್ಗ್ರೌಂಡೇ ಇಲ್ಲ. ಆ ರೀತಿಯಾಗಿ ಇದ್ರೆ ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ತರ ಅಲ್ಲಿ ಹೇಗೆ ಮೆಡಿಕಲ್ ಕಾಲೇಜಲ್ಲಿ ಅರ್ಥ ಆಗೋದಿಲ್ಲ ವಿಷಯಗಳು, ಅದೇ ತರ ಏನು ಗೊತ್ತಿಲ್ಲ, ಶ್ರವಣ ಮಾಡಿಲ್ಲ, ಮನನ ಮಾಡಿಲ್ಲ, ಧ್ಯಾನ ಮಾಡ್ತೀನಿ ಅಂದ್ರೆ ಮನಸ್ಸು ದೇವರ ಹತ್ರ ಹೋಗ್ತದ? ದೇವರಿದ್ದಾನೋ? ಎಷ್ಟು ಪ್ರಶ್ನೆಗಳು ಬರ್ತದೆ ನೋಡಿ. ದೇವರಿದ್ದಾನೋ ಅಲ್ಲವೋ? ದೇವರಿದ್ದಾನೆ ಅಂದರೆ ಒಂದೇ ದೇವರಿದ್ದಾನೋ, ಅನೇಕ ದೇವತೆಗಳು ಇದ್ದಾರೋ? ಒಂದೇ ದೇವರಿದ್ದಾನೆಂದರೆ ಅವನೇ ಸರ್ವೋತ್ತಮನಾಗಬೇಕು, ಅವನೇ ಎಲ್ಲವನ್ನು ಮಾಡ್ತಾನೆ ಎಂಬ ಅದಕ್ಕೆ ಪ್ರಮಾಣ ಏನು? ಎಷ್ಟು ಪ್ರಶ್ನೆಗಳು ಬರುತ್ತವೆ. ಈ ಪ್ರಶ್ನೆಗಳನ್ನೆಲ್ಲ ಪಕ್ಕಕ್ಕೆ ಬದಿಗಿಟ್ಟು ನಾನ್ ದೇವರನ್ನ ಧ್ಯಾನ ಮಾಡ್ತೀನಿ ಅಂದ್ರೆ, ಈಗ ನೋಡ್ತೀವಿ ಅನೇಕ ಮೆಡಿಟೇಷನ್ ಕ್ಯಾಂಪ್ ಅಂತ ಮಾಡ್ತಾರೆ, ಧ್ಯಾನ ಯೋಗ ಹೇಳಿಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಏನಿಲ್ಲ, ಅದರ ಹಿನ್ನೆಲೆಯಲ್ಲಿ ಶ್ರವಣ ಮನನ ಆಗಲಿಲ್ಲ ನೋಡಿ. ದೇವರ ಕುರಿತಾದ ಸರಿಯಾದ ವಿಚಾರ ಇಲ್ಲ, ಮನನ ಮಾಡ್ಲಿಲ್ಲ. ಧ್ಯಾನಕ್ಕೆ ಕೂಡ್ತೀವಿ ಅಂದ್ರೆ ಇಷ್ಟು ಪ್ರಶ್ನೆಗಳು ಬಂದು ಕಾಡುತ್ತದೆ. ಏನಾ ಒಂದು ಪ್ರಶ್ನೆ ಕೇಳಿಬಿಟ್ರೆ ಸಾಕು, ಗೊತ್ತಿಲ್ಲ ಅಂತ ತಲೆ ಕೆರ್ಕೋತಾ ಕೂತಿರ್ತೀವಿ. ಅದರಿಂದ ಧ್ಯಾನ ಮಾಡಬೇಕು ಅಂದ್ರೆ ಮೊದಲು ಅದಕ್ಕೆ ಮೆಟ್ಟಲು, 3ನೇ ಮೆಟ್ಟಲು ಧ್ಯಾನ. ಮೊದಲನೇ ಮೆಟ್ಟಲು ಶ್ರವಣ, ತದನಂತರ ಮನನ, ತದನಂತರ ಧ್ಯಾನ. ಯಾರು ಶ್ರವಣ ಮನನ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಗುರುವಿನ ಅನುಗ್ರಹದಿಂದ ದೇವತೆಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೋ, ಪರಮಾತ್ಮನನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೋ, ತಾರತಮ್ಯ ಚೆನ್ನಾಗಿ ತಿಳ್ಕೊಂಡಿದ್ದಾರೋ ಅವರಿಗೆ ಧ್ಯಾನ ಮಾಡ್ಲಿಕ್ಕೆ ಅರ್ಹತೆ ಬರುತ್ತದೆ ಅಂತ ಅದರ ಅಭಿಪ್ರಾಯ. ಅದರಿಂದ ಮೊದಲು ದೇವರು ಹಿಂದೆ ಕರ್ಮ ಜ್ಞಾನ ಅದನ್ನೆಲ್ಲ ಹೇಳಿ ಈಗ ಯೋಗದ ವಿಚಾರವನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆತ್ಮಾನಂ ಯುಂಜೀತ. ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ಮನಸ್ಸನ್ನ ಭಗವಂತನಲ್ಲಿ ಇರುವಂತೆ ಮಾಡಬೇಕು ನೋಡಿ. ಇದಕ್ಕೆ ನಮಗೆ ಈಗ ಪರಮಾತ್ಮನಲ್ಲಿ ಮನಸ್ಸಿಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ನಮಗೆ ಪರಮಾತ್ಮನಿಗಿಂತ ವಿಷಯಗಳು ದೊಡ್ಡದಾಗ್ತದೆ. ಪರಮಾತ್ಮನಿಗಿಂತ ವಿಷಯಗಳು ದೊಡ್ಡದಾಯ್ತು. ಮನೆ ಕೆಲಸ ಇದೆ, ಅದು ಮಾಡಬೇಕು, ಇದು ಮಾಡಬೇಕು, ಅದು ಓದಬೇಕು, ಇದು ಓದಬೇಕು, ಆ ದುಡ್ಡು ಮಾಡಬೇಕು, ಈ ದುಡ್ಡು ಮಾಡಬೇಕು, ಅದರಲ್ಲೇ ಟೈಮ್ ಹೋಗ್ಬಿಡುತ್ತದೆ. ಯಾಕೆ? ನಮಗಿನ್ನು ಏನ್ ಪಕ್ವ ಆಗಿಲ್ಲ, ಶ್ರವಣ ಮನನ ಪಕ್ವ ಆಗಿಲ್ಲ. ಅದರಿಂದಲೇ ನಮಗೆ ಧ್ಯಾನಕ್ಕೆ ಕೂತರೆ ಕಾನ್ಸಂಟ್ರೇಷನ್ ಬರೋದಿಲ್ಲ, ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತದೆ. ಯಾವಾಗ ಪರಮಾತ್ಮನೇ ಸರ್ವೋತ್ತಮ ಅಂತ ಮನಸ್ಸಿಗೆ ಬಂದ್ಬಿಟ್ರೆ ಆಗ ಮನಸ್ಸು ಬೇರೆ ಕಡೆ ಹೋಗೋದಿಲ್ಲ. ಬೇರೆ ಕಡೆ ಹೋದ್ರೂ ಕೂಡ ವಾಪಸ್ ಎಳ್ಕೊಂಡ್ ಬರ್ಲಿಕ್ಕೆ ಆಗ್ತದೆ. ಉದಾಹರಣೆಗೆ ಒಂದು ಗಾಯತ್ರಿ ಚಿಂತನೆ ಮಾಡ್ತೀವಿ, ಕೃಷ್ಣ ಮಂತ್ರ ಜಪ ಮಾಡ್ತೀವಿ, ಕೃಷ್ಣನನ್ನೇ ಧ್ಯಾನ ಮಾಡ್ತಾ ಇರ್ತೀವಿ. ಇದ್ದಕ್ಕಿದ್ದಾಗಿ ಮನಸ್ಸು ಯಾವ್ದೋ ಒಂದು ಅಡಿಗೆ ಕಡೆ ಹೋಯ್ತು ಅಥವಾ ಮಕ್ಕಳ ಕಡೆ ಹೋಯ್ತು. ನಾವು ಏನ್ ಹೇಳ್ಬೇಕು ಮನಸ್ಸಿಗೆ? ನೋಡಪ್ಪ, ಅಡಿಗೆ ಮಕ್ಕಳು ಎಲ್ಲರೂ ಕೂಡ ದೇವರಿಗಾಗಿ ಇರೋದು. ನಾನೀಗ ದೇವರನ್ನ ಧ್ಯಾನ ಮಾಡ್ತಾ ಇರುವಾಗ ಬೇರೆ ಕಡೆ ಮನಸ್ಸು ಹೋಗೋದು ಸರಿಯಲ್ಲ ಅಂತ ಮನಸ್ಸನ್ನ ವಾಪಸ್ ಎಳ್ಕೊಂಡು ಬರಬೇಕು. ಆ ರೀತಿಯಾಗಿ ನಾವು ಟ್ರೈನ್ ಅಪ್ ಆಗಬೇಕು. ಅದು ಶ್ರವಣ ಮನದ ಒಂದು ಎಫೆಕ್ಟ್. ಅದರಿಂದ ಭಗವಂತನಲ್ಲಿ ಮನಸ್ಸಾಗಬೇಕು ಅಂದ್ರೆ ಅದು ಶ್ರವಣ ಮನನಾದಿಗಳಾಗಿರ್ಬೇಕು. ಅಂತವರಿಗೆ ದೇವರಲ್ಲಿ ಮನಸ್ಸಿರ್ಲಿಕ್ಕೆ ಆಗ್ತದೆ. ಸಮಾಧಿಯುಕ್ತಂ ಕುರ್ಯಾತ್. ದೇವರಲ್ಲೇ ಮನಸ್ಸಿಟ್ಟವರಾಗಿ ಬೇರೆ ಕಡೆ ಹೋದ್ರೂ ಕೂಡ ವಾಪಸ್ ಕರೆದುಕೊಂಡು ಬರಬೇಕು ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಮಾಡ್ತಾ ಇದ್ರೆ ಮನಸ್ಸು ಬೇರೆ ಕಡೆ ಹೋಗೋದಿಲ್ಲ. ಯಾಕೆ? ಬೇರೆ ಎಲ್ಲವೂ ಕೂಡ ಸಾರ ಅಸಾರ ಅಂತ ತಿಳ್ಕೊಂಡ್ಬಿಡ್ತೀವಿ. ಬೇರೆ ಎಲ್ಲವೂ ಕೂಡ ದುಃಖಕ್ಕೆ ಕಾರಣವಾಗಿದೆ, ಅನಿತ್ಯವಾಗಿದೆ. ಅದ್ರ ಕಡೆ ಯಾಕೆ ಮನಸ್ಸು ಹೋಗ್ಬೇಕು ನೋಡಿ. ಇವತ್ತು ಒಳ್ಳೆ ವಿಷಯದ ಕಡೆ ಮನಸ್ಸು ಹೋಗ್ತದೆ. ಅಂಗಡಿಯಲ್ಲಿ ಹೋಗ್ತೀವಿ, 4 ಅಕ್ಕಿ ತರಬೇಕು ಹೋಗ್ತೀವಿ, 4 ವಿಧವಾದ ಅಕ್ಕಿ ಕೊಡ್ತಾರೆ. ಸ್ವಲ್ಪ ಒಂದು ಕಾಸ್ಟ್ಲಿ ಇರ್ತದೆ, ಒಂದು ಸ್ವಲ್ಪ ಬೆಲೆ ಕಡಿಮೆ ಇರ್ತದೆ. ಯಾವ್ದು ತೆಗೆದುಕೊಳ್ತೀವಿ? ಯಾವ್ದು ಚೆನ್ನಾಗಿ ಕ್ವಾಲಿಟಿ ಇದೆಯೋ ಕೊಡಪ್ಪ ಹಾಗೆ ಅಂತ ನಮ್ಮ ಮನಸ್ಸು ಯಾವತ್ತೂ ಕೂಡ ಯಾವುದರ ಕಡೆ ಒಲಿವಾಗ್ತದೆ? ಗುಣದ ಕಡೆ ಒಲಿವು. ಗುಣ ಒಳ್ಳೆ ಹೈ ಕ್ವಾಲಿಟಿ ಇರ್ಬೇಕು. ಬಟ್ಟೆ ಇದೆಲ್ಲ ಕಡಿಮೆ ಬೆಲೆ, ಇದು ಬೇಡ, ಸ್ವಲ್ಪ ಕಾಸ್ಟ್ಲಿ ಆಗಿದ್ರು ಪರವಾಗಿಲ್ಲ, ಒಳ್ಳೆ ಬಟ್ಟೆ ತೆಗೆದುಕೊಳ್ಳೋಣ ಅಂತ ಒಳ್ಳೆ ಬಟ್ಟೆಯನ್ನ ನಾವೇನ್ ಖರೀದಿ ಮಾಡ್ತೀವಿ. ಅದೇ ತರ ಮನಸ್ಸನ್ನು ಯಾರಿಗೆ ಕೊಡಬೇಕು? ಎಲ್ಲಾ ಗುಣಗಳಿಂದ ತುಂಬಿದೆ, ಕರುಣಾಶಾಲಿಯಾದ
ನಮ್ಮನ್ನ ಸದಾ ಅನುಗ್ರಹ ಮಾಡತಕ್ಕ ಪರಮಾತ್ಮನಲ್ಲೇ ಮನಸ್ಸಿಡಬೇಕು. ಬೇರೆ ಕಡೆ ಮನಸ್ಸು ಹೋದ್ರೆ ಛೆ ಇದು ಸರಿ ಇಲ್ಲ, ಅದು ಹೈ ಕ್ವಾಲಿಟಿ ಅಲ್ಲ, ಅವರಲ್ಲಿ ದೋಷಗಳೇ ಇದೆ, ವಾಪಸ್ ಈ ರೀತಿಯಾಗಿ ಚಿಂತನೆ ಮಾಡಿ ವಾಪಸ್ ಮನಸ್ಸನ್ನ ದೇವರಿಗೆ ಕೊಡಬೇಕು. ಈ ರೀತಿಯಾಗಿ ಕೊಟ್ರೆ ಸತತವಾಗಿ ಚಿಂತನೆ ಮಾಡ್ಲಿಕ್ಕೆ ಆಗ್ತದೆ. ರಹಸಿ ಸ್ಥಿತ, ಇದನ್ನ ಏಕಾಂತದಲ್ಲಿ 4 ಜನರ ಮಧ್ಯದಲ್ಲಿ ಧ್ಯಾನ ಮಾಡಬಾರದು, ಏಕಾಂತದಲ್ಲಿ ಕೂತು ಧ್ಯಾನವನ್ನ ಮಾಡಬೇಕು. ಏಕಾಕಿ ಸಂಘಶೂನ್ಯ, ಯಾರ ಜೊತೆಗೂ ಕೂಡ ಸಂಘ ಮಾಡಬಾರದು. ಪಾಠ ಓದುವಾಗ ಏಕಸ್ತಪಸ್ವಿ ದ್ವಿರಧ್ಯಾಯಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ತಪಸ್ಸು ಮಾಡುವಾಗ ಏಕಾಕಿಯಾಗಿ ಕೂತು ಮಾಡ್ಬೇಕು. ಗಾಯತ್ರಿ ಜಪ ಇಬ್ಬರು ಕೂತು ಮಾಡೋದಿಲ್ಲ, ಇಬ್ಬರು ಕೂತು ಮಾಡ್ರೆ ಹರಟನೆ ಆಗ್ತದೆ. ಏಕಸ್ತಪಸ್ವಿ ಅಧ್ಯಯನ ಮಾಡುವಾಗ ಇಬ್ಬರ ಜೊತೆಗೆ ಕೂತು ಮಾಡಬೇಕು. ಅವರನ್ನ ಕೇಳೋದು, ಅವರು ಇವರನ್ನ ಕೇಳೋದು, ಸಂಶಯ ಪರಿಹಾರ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಡಿಸ್ಕಷನ್ ಚಿಂತನೆ ಮಾಡ್ಲಿಕ್ಕೆ ಆಗ್ತದೆ. ಅದರಿಂದ ಸಂಘಶೂನ್ಯ, ಏಕಾಕಿ ರಾಯರು ಬರೀತಾರೆ ಸಂಘಶೂನ್ಯ ಹಾಗೆ ಅಂತ. ಯತಂ ನಿಯಮಿತಂ ಚಿತ್ತಂ ಮನಃ ಆತ್ಮ ದೇಹಸ್ತಿ ಯಸ್ಯ ಸಹ ಯಥಚಿತ್ತ ಆತ್ಮ, ಮನಸ್ಸನ್ನ ನಿಗ್ರಹಿಸಲ್ಪಟ್ಟವನಾಗಿ, ಮನಸ್ಸನ್ನ ನಿಗ್ರಹ ಮಾಡುವವನಾಗಿ, ಅಂದ್ರೆ ಮನಸ್ಸು ಬೇರೆ ಕಡೆ ಹೋಗಬಾರದು, ಬೇರೆ ಕಡೆ ಹೋದ್ರೆ ವಾಪಸ್ ತಂದು ದೇವರಲ್ಲೇ ಇಡಬೇಕು. ಆ ರೀತಿಯಾಗಿ ಮನಸ್ಸನ್ನ ನಿಗ್ರಹ ಮಾಡುವುದಾಗಿ ನಿರಾಶಿ, ಯಾವ ಕಾಮನೆಗಳು ಇಲ್ಲದೆ, ಪರಿಗ್ರಹೋಜ್ಜಸ್ಟ್, ಯಾರ ದಾನ ಕೊಡ್ತಾರೆ, ದಾನ ತೆಕ್ಕೊಳ್ಬೇಕು, ಯಾವ ಚಿಂತನೆಯೂ ಇಲ್ಲದೆ ಮೈ ಮರೆತು ಜಗತ್ತನ್ನ ಮರೆತು ದೇವರಲ್ಲೇ ಮನಸ್ಸನ್ನ ಇಟ್ಟು ದೇವರ ನಾಮಸ್ಮರಣೆ ರೂಪಗಳನ್ನು ಚಿಂತನೆ ಮಾಡಬೇಕು. ಅದನ್ನೇ ಧ್ಯಾನ ಅಂತ ಕರೀತಾರೆ. ಅದನ್ನೇ ವಿವರಣೆ ಮಾಡ್ತಾ ಇದ್ದಾನೆ. ಶುಚೌ ದೇಶೇ ಪ್ರತಿಷ್ಠಾಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾಜಿನ ಕುಶೋತ್ತರಂ. ಹೇಗೆ ಧ್ಯಾನ ಮಾಡಬೇಕು? ಈಗ ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಮನಸ್ಸನ್ನ ನಿಗ್ರಹ ಮಾಡಿ ದೇವರಲ್ಲೇ ಮನಸ್ಸಿಟ್ಟವರಾಗಿ ಯಾವ ಫಲಾಪೇಕ್ಷೆ ಇಲ್ಲದೆ ದೇವರ ಧ್ಯಾನ ಮಾಡಬೇಕು ಅಂತ. ಇಲ್ಲಿ ಎಲ್ಲಿ ಕೂತು ಮಾಡಬೇಕು, ಹೇಗೆ ಮಾಡಬೇಕು, ಅದರದೇ ಇನ್ನು ಕೆಲವು ವಿವರವನ್ನು ಕೊಡ್ತಾ ಇದ್ದಾರೆ. ಶುಚೌ ದೇಶೇ, ಶುಚಿಯಾದ ಪ್ರದೇಶದಲ್ಲಿ ಕೂತು ಧ್ಯಾನ ಮಾಡಬೇಕು. ಸ್ಥಿರಮಾಸನ ಮಾತ್ಮನಃ, ಆಸನ ಹೇಗಿರ್ಬೇಕು? ಸ್ಥಿರವಾಗಿರ್ಬೇಕು, ಅಲಗಾಡ್ತಾ ಇರಬಾರ್ದು. ಕೆಲವು ಮನೆಯಲ್ಲಿ ಸ್ಟೂಲ್ ಇರ್ತದೆ ನೋಡಿ, ಅಲಗಾಡ್ತಾ ಇರ್ತದೆ, ಹಂಗಿರಬಾರ್ದಂತ. ಸ್ಥಿರವಾದ ಆಸನದಲ್ಲಿ ಕುಳಿತು ಪರಮಾತ್ಮನ ಧ್ಯಾನವನ್ನ ಮಾಡಬೇಕು. ನಾತ್ಯುಚ್ಛ್ರಿತಂ, ತುಂಬಾ ಎತ್ತರ ಇರಬಾರ್ದು, ಕೂಡುವ ಆಸನ ತುಂಬಾ ಎತ್ತರ ಇರಬಾರ್ದು. ನಾತಿ ನೀಚಂ, ತುಂಬಾ ಕೆಳಗೆ ಇರಬಾರ್ದು, ನೆಲದಲ್ಲಿ ಕೂತು ಧ್ಯಾನ ಮಾಡಬಾರ್ದು, ತುಂಬಾ ಎತ್ತರದ ಸ್ಥಾನದಲ್ಲೂ ಕೂತು ಧ್ಯಾನ ಮಾಡಬಾರ್ದು, ಮಧ್ಯಮದಲ್ಲಿ ಇರಬೇಕು ಅಂತ ಅರ್ಥ. ಚೇಲಾಜಿನ ಕುಶೋತ್ತರಂ, ಯಾವ್ದರಲ್ಲಿ ಕೂಡಬೇಕು? ಚೇಲ ಅಜಿನ ಕುಶ, ಮೇಲಿಂದ ಮೇಲೆ ಇಡಬೇಕು. ಹಾಗೆ ಕೆಳಗೆ ಬಟ್ಟೆ, ಅದರ ಮೇಲೆ ಕೃಷ್ಣಾಜಿನ, ಅದರ ಮೇಲೆ ಕುಶ ದರ್ಬೆಯ ಚಾಪೆಯನ್ನ ಹಾಕಿ ಕೂಡಬೇಕು ಅಂತ. ಈಗ ಕೃಷ್ಣಾಜಿನ ಅದು ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಅದರಿಂದ ಕಾನೂನಿದೆ, ಅದರಿಂದ ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ಬಟ್ಟೆ ಹಾಕಿ ಒಂದು ದರ್ಭಾಸನದಲ್ಲಿ ಅದಂತೂ ಸಿಗ್ತದೆ, ಅಂಗಡಿಗಳಲ್ಲಿ ಸಿಗ್ತದೆ. ದರ್ಭಾಸನ ಹಾಕಿ ಕೂತು ಧ್ಯಾನವನ್ನ ಮಾಡಬೇಕು. ಮತ್ತೆ ಬರೀ ಮನೆಯಲ್ಲಿ ಕೂತು ಮಾಡಬಾರ್ದು. ಕೆಲವ್ರ ಮನೆಯಲ್ಲಿ, ಯಾಕಂದ್ರೆ ಒಂದೊಂದಕ್ಕೂ ನಾವು ಅಭಿಮಾನಿ ದೇವತೆಗಳು ಅಸುರರು ಇದ್ದಾರೆ ಅಂತ ಹೇಳ್ತೀವಿ. ಅದರಿಂದ ಬರೀ ಮನೆಯಲ್ಲಿ ಕೂತು ಮಾಡಿದರೆ ಆ ಯಜಮಾನನಿಗೆ ದಾರಿದ್ರ್ಯಗಳು ಬರುತ್ತದೆ ಅಂತ ಹೇಳ್ತಾರೆ. ಅದರಿಂದ ಬರೀ ಮನೆಯಲ್ಲಿ ಕೂತು ಧ್ಯಾನ ಮಾಡಬಾರದು. ಶೈಲಾಜಿನ ಕುಶೋತ್ತರಂ, ಕನಿಷ್ಠ ದರ್ಭೆಯ ಚಾಪೆಯನ್ನಾದ್ರೂ ಹಾಕಿ ನಾವು ಆ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ತತ್ವೈಕಾಗ್ರಂ ಮನಃ ಕೃತ್ವಾ ಜಿತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಮಾತ್ಮ ವಿಶುದ್ಧಯೇ. ಪರಮಾತ್ಮನಲ್ಲಿ ಏಕಾಗ್ರ ಮನಸ್ಸು ಉಳ್ಳವರಾಗಿ ಮಾಡಿ, ಯತಚಿತ್ತೇಂದ್ರಿಯ ಕ್ರಿಯ, ಇಂದ್ರಿಯಗಳ ಮನಸ್ಸಿನ ವ್ಯಾಪಾರಗಳನ್ನೆಲ್ಲ ನಿಲ್ಲಿಸಬೇಕು. ನೋಡೋದು, ಕೇಳೋದು ಇತ್ಯಾದಿಗಳನ್ನೆಲ್ಲ ನಿಲ್ಲಿಸಬೇಕು. ನಿಲ್ಲಿಸಿ ಪರಮಾತ್ಮನಲ್ಲಿ ಮನಸ್ಸಿಟ್ಟವರಾಗಿ, ಉಪವಿಶ್ಯ ಆಸನದಲ್ಲಿ ಕುಳಿತವರಾಗಿ, ಅದರ ಅಲ್ಗಾಳದೆ ಕುಳಿತವರಾಗಿ, ಯುಂಜ್ಯಾತ್ ಯೋಗಂ ಆತ್ಮ ವಿಶುದ್ಧಯೇ, ತನ್ನ ಮನಸ್ಸಿನ ಶುದ್ಧಿಗಾಗಿ ಪರಮಾತ್ಮನನ್ನ ಧ್ಯಾನ ಮಾಡಬೇಕು ಅಂತ ಒಟ್ಟು ಇಷ್ಟು ವಿಚಾರ ಹೇಳ್ತಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.